ನಮ್ಮ ಸಾಂಸ್ಕೃತಿಕ ವೇದಿಕೆಯನ್ನು ಹತ್ತುತ್ತಾ ಇದ್ದಾರೆ, ನಮ್ಮ ಬೆಡ್ರೂಮಿಗೆ ಬರ್ತಾ ಇದ್ದಾರೆ, ನಮ್ಮ ಖಾಸಗಿ ರೂಮ್ಗೆ ಬರ್ತಾ ಇದ್ದಾರೆ. ನಮ್ಮ ಹೆಣ್ಣು ಮಕ್ಕಳ ಹೊಕ್ಕಳಿಂದ ಎದೆಯಿಂದ ಹಿಡಿದು ಪ್ರತಿ ಒಂದು ಮುಟ್ಟಬಾರದ ಅಂಗಾಂಗಗಳನ್ನ ಮುಟ್ಟಿ ಅವರಿಗೆ ಇಡಿಯದಾಗಿ ಬಟ್ಟೆಯನ್ನು ತೊಡಿಸ್ತಾರೆ. ಅದರ ಕೆಲವು ಚಿತ್ರಗಳನ್ನ ನೋಡಿದ್ರೆ ನಿಮಗೆ ಎಂತ ಹಿಂಸೆ ಆಗುತ್ತೆ ಅಂದ್ರೆ, ಈ ಆರ್ಟಿಸ್ಟ್ ಗಳೆಲ್ಲ ಬಿಟ್ಬಿಡಿ, ನಾನು ತುಂಬಾ ಜನರು ನೋಡ್ಬಿಟ್ಟಿದ್ದೇನೆ. ಅವ್ರು ಒಳ ಉಡುಪೊಂದು ಅವ್ರು ಹಾಕೊಳ್ತಾರೆ. ಭಾರತ ದೇಶ, ಹಿಂದೂ ಸಂಸ್ಕೃತಿ, ಯಾಕೆ ಈ ಲೊಟ್ಟೆ ಲೊಳೆಗಳೆಲ್ಲ? ಅವರಿಗೆ ಹೋಳಿ ಬಣ್ಣ ಆಗುದಿಲ್ಲ, ಈ ಬಣ್ಣ ಆಗತ್ತೆ. ಪ್ರಿಯರೇ, ಇಲ್ಲೊಂದು ಪ್ರಕಟಣೆ ಇದೆ. ಇದು ನಿರುದ್ಯೋಗಿಗಳಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಅಂತ ಭಾವಿಸಿದ್ರೆ ತಪ್ಪಲ್ಲ. ಸುಪ್ರೀಂ ಹೀರೋ ಇವತ್ತು ರಾಜ್ಯಾದ್ಯಂತ ಮಾರುಕಟ್ಟೆಗೆ ಲಭ್ಯವಿರುವಂತ ಪ್ರತಿಷ್ಠಿತ ಆಯಿಲ್ ಕಂಪನಿ. ಈ ಕಂಪನಿಗೆ ರಾಜ್ಯಾದ್ಯಂತ ಡಿಸ್ಟ್ರಿಬ್ಯೂಟರ್ ಬೇಕಾಗಿದ್ದಾರೆ, ವಿತರಕರು ಬೇಕಾಗಿದ್ದಾರೆ. ನೀವು ಸಂಪರ್ಕಿಸಬಹುದು. ಆಕರ್ಷಕವಾದಂಥ ಸಂಭಾವನೆ ಇದೆ, ಮತ್ತೆ ಬಹಳ ದೊಡ್ಡ ಕಂಪನಿ ಇದು. ಫೋನ್ ನಂಬರ್ ಇದೆ, ಕಂಪನಿಯ ಮಾಲೀಕರ ಹೆಸರಿದೆ. ಅವರಿಗೆ ನೀವು ಸಂಪರ್ಕಿಸಿದ್ರೆ ಅದರ ಮುಂದಿನ ಎಲ್ಲ ಒಂದು ವಿಲೇವಾರಿಗಳನ್ನು ನೀವು ಮಾಡ್ಕೋಬಹುದು. ನೀವು ಕೂತಲ್ಲೇ ನಿಮ್ಮ ಊರಿನಲ್ಲೇ ಇದರ ವಿತರಣೆಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ ನಿಮ್ಮ ಉದ್ಯೋಗದ ಖಾತ್ರಿತನವನ್ನು ಮಾಡ್ಕೋಬಹುದು, ಬದುಕನ್ನ ಹಸನಾಗಿಸ್ಕೋಬಹುದು. ತಕ್ಷಣ ಸಂಪರ್ಕಿಸಿ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಿಗ್ಗೆ ನನ್ನ ಫ್ರೆಂಡು ಶ್ರೀಧರ್ ಅವರು ನಮ್ಮ ಚಾನಲ್ಲಿನ ಒಂದು ವ್ಯಾವಹಾರಿಕವಾದಂಥ ಜಾಹೀರಾತಿನ ಇತ್ಯಾದಿ ವಿಭಾಗದ ಒಂದು ಅಭಿವೃದ್ಧಿ ಮಟ್ಟಿಗೆ ನನ್ನೊಟ್ಟಿಗೆ ಒಂದು ಡೆವಲಪ್ಮೆಂಟಿನ ದೃಷ್ಟಿಯಿಂದ ಅವರು ಕೈ ಜೋಡಿಸಿದ್ದಾರೆ, ನನ್ನೊಟ್ಟಿಗೆ ಕೆಲಸ ಮಾಡ್ತಾರೆ. ನಾನು ಅವರು ಸುಮಾರು ಕಾಲದಿಂದ ಒಟ್ಟಿಗೆ ನನ್ನ ಚಾನಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವರು ಇವತ್ತೊಂದು ಸಣ್ಣ ವಿಡಿಯೋದ ತುಣುಕನ್ನು ಕಳಿಸಿದರು. ಅದು ಬೇರೆ ಯಾವುದೂ ಅಲ್ಲ, ಕಾಶ್ಮೀರಿ ಫೈಲ್ಸು, ಆಮೇಲೆ ತಾಷ್ಕೆಂಟ್ ಫೈಲ್ಸು ಇವೆಲ್ಲ ಬಂದಿತ್ತಲ್ಲ, ಅದರ ಜೊತೆಗೇನೆ ಕೇರಳ ಫೈಲ್ಸ್ ಬಂದಿತ್ತು ಮೊದಲ ಭಾಗ. ನಾನು ನೀವು ಎಲ್ಲ ನೋಡಿದ್ದೇವೆ. ಹೃದಯ ಒಡೆದು ಹೋಗುವಂಥ ಒಂದು ಕಥಾನಕ ಅದು. ಅದರ ಬಗ್ಗೆ ನಾನು ವಿಶೇಷ ವಿಡಿಯೋಗಳನ್ನು ಮಾಡಿದ್ದೇನೆ. ಈಗ ಕೇರಳ ಫೈಲ್ಸ್ 2 ಅದು ಕೇರಳದಲ್ಲಿ ನಿಷೇಧಿಸಲ್ಪಟ್ಟಿತ್ತು. ಕಳೆದ 3 ದಿನದ ಹಿಂದೆ ಕೋರ್ಟ್ ಕೂಡ ಅಲ್ಲಿ ಅದರ ಪ್ರದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಆ ಸಂದರ್ಭಕ್ಕೆ ತಕ್ಕಾಗಿ ಗೆಳೆಯ ಶ್ರೀಧರ್ ಅವರು ಕೇರಳ ಫೈಲ್ಸ್ 2 ಸಿನಿಮಾ ನೋಡಿದವರ ಅಭಿಪ್ರಾಯಗಳನ್ನ ಕಳಿಸಿದ್ರು. ನಾನು ನೋಡ್ತಾ ಇದ್ದೆ. ಬಹಳ ನೊಂದುಕೊಂಡು ಹೆಣ್ಮಕ್ಳು ಮಾತಾಡ್ತಾ ಇದ್ರು, ಹೆಂಗಸರು ಮಾತಾಡ್ತಾ ಇದ್ರು, ತಾಯಂದಿರು ಮಾತಾಡ್ತಾ ಇದ್ರು, ತಂದೆಯರು ಮಾತಾಡ್ತಾ ಇದ್ರು, ಎಲ್ಲರೂ ಮಾತಾಡ್ತಾ ಇದ್ರು. ನಾವು ಹೆಣ್ಣು ಮಕ್ಕಳ ಮೇಲೆ ನಿಗಾ ಇಡಬೇಕು, ನಮ್ಮ ಹೆಣ್ಣುಮಕ್ಕಳು ಏನೇನು ಆಗ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಜಾಗ್ರತೆ ಮಾಡಬೇಕು, ನಮ್ಮ ಸಂಸ್ಕೃತಿಯನ್ನ ಉಳಿಸ್ಕೋಬೇಕು, ನಮ್ಮ ಸನಾತನ ಧರ್ಮವನ್ನ ಉಳಿಸ್ಕೋಬೇಕು. ನಾವು ಯಾರಾದರೂ ಒಮ್ಮೆ ಲವ್ ಜಿಹಾದಿಗೆ ಬಲಿಯಾಗಿ ಮದುವೆಯಾಗಿ ಹೋದ್ರೆ ಅವರನ್ನ ವಾಪಸಿ ಮಾಡ್ಕೊಳ್ಳೋದಕ್ಕೆ ಹಿಂಜರಿತೇವೆ. ಆ ಕಾರಣಕ್ಕಾಗಿ ಅವರು ಕೂಡ ಅಪ್ಪ ಅಮ್ಮನನ್ನ ಸಂಪರ್ಕಿಸ್ಲಿಕ್ಕೆ ಮನಸ್ಸು ಮಾಡೋದಿಲ್ಲ. ಅದೇ ನರಕದಲ್ಲೇ ಕಷ್ಟವೋ ಸುಖವೋ ಹಿಂಸೆಯೋ ಅಲ್ಲಿ ಬದುಕ್ತಾರೆ. ನಾವು ಇದನ್ನೆಲ್ಲ ಯೋಚನೆ ಮಾಡಬೇಕು. ನಮ್ಮ ಮಕ್ಕಳ ಮೇಲೆ ನಾವು ನಿಗಾ ಇಡಬೇಕು. ನಾವು ಬಿಸಿ ಅಂತ ಮಕ್ಕಳನ್ನ ಏಕಾಂಗಿಯಾಗಿಸಿದರೆ ಏನೆಲ್ಲ ತೊಂದರೆಗಳು ಆಗಬಹುದು. ಈ ರೀತಿಯ ಎಲ್ಲ ಮಾತುಗಳು ಕೇಳಿ ಬರ್ತಾ ಇತ್ತು. ಕೆಲವು ತುಣುಕುಗಳನ್ನು ನಿಮಗೆ ತೋರಿಸ್ತೇನೆ. ತುಂಬ ಚೆನ್ನಾಗಿತ್ತು, ಎಲ್ಲರೂ ನೋಡಬೇಕು. ಪ್ರತಿಯೊಂದು ಹೆಣ್ಮಕ್ಳು ಇದನ್ನ ನೋಡಿಬಿಟ್ಟು ಜಾಗೃತರಾಗಬೇಕು ಅಂತ ನಾನು ಹೇಳ್ತೀನಿ. ಎಲ್ಲ ಕಾಲೇಜ್ಗಳಲ್ಲಿ ಫ್ರೀ ತೋರಿಸಿ, ಇದನ್ನ ಸ್ಕ್ರೀನಿಂಗ್ ಮಾಡಿಸಿ ಎಲ್ಲ ಹೆಣ್ಮಕ್ಳುಗಳು ನೋಡಲೇಬೇಕು. ಸೆಕ್ಯುಲರ್ ಅನ್ನೋ ಒಂದು ಭೂತ ಇಟ್ಕೊಂಡಿದೆ ನಮ್ಮ ಮಕ್ಕಳಿಗೆ. ಅದು ಸೆಕ್ಯುಲರ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬರು ಹಿಂದೂನು ನೋಡಲೇಬೇಕು, ಮೊದಲನೇದು. ಎರಡನೇದು ಒಂದು ಪಾಠ ಅಂದರೆ ನಮ್ಮ ಮಕ್ಕಳು ಏನಾರು ಆ ಥರ ದಾರಿ ತಪ್ಪಿದಾಗ ನಾವು ಅವ್ರನ್ನ ಕೈ ಬಿಡಬಾರ್ದು. ಅಪ್ಪ ಅಮ್ಮಂದ್ರು ಮತ್ತು ಸಮಾಜ, ಅದು ತುಂಬ ಮುಖ್ಯ. ಯಾತಕ್ಕೆ ಅವ್ರು ವಾಪಸ್ ಬರಲ್ಲ ಅಂದರೆ ಈ ಕಡೆನೂ ಜಾಗ ಇರಲ್ಲ, ಅಲ್ಲೂ ಇರಲ್ಲ, ಅಲ್ವೇ ಅನುಭವಿಸ್ಕೊಂಡು ಇದು ಬಿಡ್ತಾರೆ. ಇದನ್ನ ಅಪ್ಪ ಅಮ್ಮಂದ್ರು ಕಲಿಯೋದು ತುಂಬ ಒಂದು ದೊಡ್ಡ ಲೆಸನ್ ಇದೆ. ನಾವು ಅವ್ರನ್ನ ಕೈ ಬಿಡಬಾರ್ದು. ಇವತ್ತು ನಮ್ಮ ಭಾರತದಲ್ಲಿ ಬೇಕಾಗಿರುವಂಥ ಒಳ್ಳೆ ಮೂವಿ. ಪ್ರತಿಯೊಬ್ಬ ಹಿಂದೂ ಮನೆಯಲ್ಲೂ ಯಾರು ಹೆಣ್ಣು ಮಕ್ಕಳು ಅಂತ ಅವ್ರ ಮನೇಲಿ ಇದ್ರು ಪ್ರತಿಯೊಬ್ಬರು ಅವ್ರು ನೋಡ್ಬೇಕಾಗಿರೋ ಒಂದು ಫಿಲಮ್ಮು ಅದ್ಭುತವಾಗಿ ಬಂದಿದೆ. Film is very factual. As a lawyer, I say that it is very true to the facts. And like a uniform code must be there for the Hindus, and
Any converted Muslim woman must be given an opportunity to come back to the mainstream of Hinduism. ನನಗೆ ಆವಾಗ ಅನಿಸಿದ್ದು ಒಂದು 2-3 ಘಟನೆಗಳು. ಅದರ ಜೊತೆಗೆ ಇತ್ತೀಚೆಗೆ ಹಿಂದಿಯಲ್ಲಿ ಒಂದು ಮಧ್ಯವಯಸ್ಸಿನ ಹೆಣ್ಣುಮಗಳು ನಮ್ಮ ಬದುಕು ಬದಲಾಗ್ತಾ ಇರುವ ರೀತಿ, ನಮ್ಮ ಸಂಸ್ಕೃತಿ ಹೇಗೆ ನಮ್ಮ ಕೈಯಿಂದಲೇ ಅಧಪತನಕ್ಕೆ ಮುಂದಾಗ್ತಾ ಇದೆ ಅನ್ನುವುದರ ಚಿತ್ರಣ, ನಮ್ಮ ಸಾಂಸ್ಕೃತಿಕ ಆಚರಣೆಗಳಲ್ಲಿ ಹೇಗೆ ನಾವು ಮನೆ, ಮನಸ್ಸು ಮತ್ತು ನಮ್ಮ ಖಾಸಗಿ ಬೆಡ್ರೂಮಿನವರೆಗೆ ಹೇಗೆ ನಾವು ಪರಪುರುಷನನ್ನು ಆಹ್ವಾನಿಸಿ ನಾವೇ ಹೇಗೆ ನಮ್ಮ ಹೆಣ್ಣುಮಕ್ಕಳನ್ನು ಅವ್ರ ಕೈಯಲ್ಲಿ ಕೊಡ್ತೇವೆ, ಇವೆಲ್ಲದರನ್ನ ಮಾತಾಡ್ತಾ ಇದ್ರು. ಬಹಳ ಒಂದು ವಾರ 10 ದಿನದ ಹಿಂದೆ ನಾನು ಆ ವಿಡಿಯೋದ ತುಣುಕನ್ನು ನೋಡಿದ್ದೆ. ನಾನು ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನಿಸಿತ್ತು ನನಗೆ. ಆದರೆ ಇವತ್ತು ಶ್ರೀಧರ್ ಅವರು ಕಳಿಸಿದ ಕೇರಳ ಫೈಲ್ಸ್ 2 ನೋಡಿದ ಜನರ ಅಭಿಪ್ರಾಯವನ್ನ ಕೇಳಿದಾಗ ಇಲ್ಲ, ಈಗ ಮಾತಾಡಬೇಕು ಅಂತ ಅನಿಸ್ತು. ಅದಕ್ಕೆ ಇನ್ನೊಂದು ಕಾರಣವೂ ಇದೆ. ಇವತ್ತಿನ ಪೇಪರ್ನಲ್ಲಿ ಒಂದು ಮನಸ್ಸು ಕಲಕುವ ಒಂದು ಘಟನೆ ದಾಖಲಾಗಿದೆ ಬೆಂಗಳೂರಿನಲ್ಲಿ. ಅದು ಮೊಮ್ಮಗಳು ಮುಸ್ಲಿಂ ಹುಡುಗನನ್ನ ಮದುವೆ ಆದ್ಲು, ಅಜ್ಜಿಗೆ ಇಷ್ಟ ಇರಲಿಲ್ಲ. ತಂದೆ ತಾಯಿ ಏನ್ ಮಾಡ್ತಾರೆ, ಆಗೋಗಿದೆ, ಪ್ರೆಗ್ನೆಂಟು, ಮಗಳನ್ನ ಮನೆ ತುಂಬಿಸ್ಕೊಂಡಿದ್ದಾರೆ. 40 ದಿನದ ಹಿಂದೆ ಆ ಹೆಣ್ಮಗಳು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಅಕಸ್ಮಾತ್ 40 ದಿನದ ಆ ಮಗು ಒಂದಿನ ಸಾಯ್ತದೆ. ಉಸಿರು ಕಟ್ಟಿ ಸತ್ತಿದೆ, ಉಸಿರಾಟದ ತೊಂದರೆ ಅಂತ ಆಗತ್ತೆ. ಆದರೆ ಈ ಹೆತ್ತ ತಾಯಿಗೆ ಏನೋ ಒಂದು ಸಂಶಯ. ಹೂತ ಹೆಣ್ಮಗಳನ್ನ ಆ ಮಗುವನ್ನ ತೆಗೆದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಶವ ಪರೀಕ್ಷೆ ಮಾಡಿದಾಗ ಅಜ್ಜಿಯೇ ಸ್ವತಃ ಮಗುವಿನ ಕತ್ತು ಹಿಸುಕಿ ಕೊಂದಂತ ಬರ್ಬರವಾದ ಘಟನೆ ಬೆಳಕಿಗೆ ಬರುತ್ತೆ. ಆ ಅಜ್ಜಿ ಹೇಳ್ತಾಳೆ, ನನಗೆ ಇಷ್ಟ ಇರಲಿಲ್ಲ, ಅವಳು ಬೇರೆ ಧರ್ಮದವನನ್ನ ಮದುವೆ ಆದದ್ದು, ಆದ್ರಿಂದ ನಾನು ಈ ಕೃತ್ಯವನ್ನ ಮಾಡಿದೆ. ಮನುಷ್ಯತ್ವದ ಎಲ್ಲ ಗಡಿಗಳು ಈ ಸಮಾಜದಲ್ಲಿ ಇವತ್ತು ಅದು ಸಂಪೂರ್ಣವಾಗಿ ಮೀರಿ ಹೋಗ್ತಾ ಇದೆ. ಒಂದು ಅಜ್ಜಿ ವಯಸ್ಕಳು ಆ ಮಗುವಿನ ಕತ್ತನ್ನ ಹಿಸುಕಿ ಸಾಯಿಸ್ತಾಳೆ ಅಂತ ಆದರೆ ಈ ಒಂದು ವಿಷಮ ಮದುವೆ, ಮುಸ್ಲಿಂ ಹುಡುಗನನ್ನ ಮದುವೆ ಆದಂತ ತನ್ನ ಮೊಮ್ಮಗಳ ನಿರ್ಧಾರದ ಬಗ್ಗೆ ಅವಳಿಗೆ ಎಂತ ಆಕ್ರೋಶ ಇರಬಹುದು ಅನ್ನೋದು ಒಂದು ಕಡೆ. ಆದರೆ ನಮ್ಮ ಸಮಾಜ ಇವತ್ತು ಮಾನ ಮರ್ಯಾದೆ ಇಂಥ ನೆಲೆಯಲ್ಲಿ ತಮ್ಮ ಮನುಷ್ಯತ್ವವನ್ನ ಮರೆತು ಕ್ರೂರಿಗಳಾಗಿ ಎಷ್ಟರ ಮಟ್ಟಿಗೆ ವರ್ತಿಸ್ತಾ ಇದ್ದಾರೆ ಅನ್ನೋದಕ್ಕೆ ಈ ಅಜ್ಜಿಯ ಉದಾಹರಣೆ ಕೂಡ ಒಂದು ದಾಖಲೆಯಾಗಿ ನಿಲ್ಲುತ್ತೆ ಅಂತ ಅಂದ್ಕೊಳ್ತೇನೆ. ಇದರ ಜೊತೆ ಇನ್ನೊಂದು ಘಟನೆ ನಿಮಗೆ ನೆನಪಿದೆ, ಕುಂಭಮೇಳದಲ್ಲಿ ಒಂದು ಬಟ್ಟಲು ಕಂಗಳ ಹುಡುಗಿ ತುಂಬಾ ವೈರಲ್ ಆದ್ಲು. ರುದ್ರಾಕ್ಷಿ ಮಾರ್ತಾ ಇದ್ದಂಥವಳು, ಅವಳ ಹೆಸರು ಮೊನಾಲಿಸಾ ಭೋಸ್ಲೆ. ಅವಳೀಗ ತಂದೆ ತಾಯಿಯ ವಿರೋಧವನ್ನ ಕಿಸದೆ ತನ್ನ ಲವ್ ಮ್ಯಾರೇಜ್ಗೆ ತಂದೆ ವಿರೋಧವನ್ನ ಮಾಡಿದ್ರು ಅಂತ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದಾಳೆ. ಮಧ್ಯಪ್ರದೇಶದ ಹುಡುಗಿ, ತಂದೆ ವಿಜಯ್ ಸಿಂಗ್ ಎಷ್ಟೇ ವಿರೋಧಿಸಿದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ 6 ತಿಂಗಳ ಹಿಂದೆ ಒಂದು ಫರ್ಮಾನ್ ಖಾನ್ ಅನ್ನುವ ಹುಡುಗನನ್ನ ಲವ್ ಮಾಡಿ ಕೇರಳದಲ್ಲಿ ಹೋಗಿ ಮದುವೆ ಆಗಿದ್ದಾಳೆ. ಕೇರಳ ಇವತ್ತು ಲವ್ ಜೆಹಾದಿನ ಭೂಸ್ವರ್ಗ. ಭಾರತದಲ್ಲಿ ಎಲ್ಲೇ ಯಾರೇ ಲವ್ ಜೆಹಾದಿಗೆ ಒಳಗಾದ್ರೂ ಅವರನ್ನ ಅತ್ಯಂತ ಸುರಕ್ಷಿತವಾಗಿ ಮದುವೆ ಮಾಡುವ ಮತ್ತು ಹೆತ್ತವರನ್ನ ಹೊರದಬ್ಬುವ ಎಲ್ಲ ಕೆಲಸಗಳು ಪೊಲೀಸ್ ಇಲಾಖೆಯಿಂದಲೇ ಅಲ್ಲಿ ನಡೀತವೆ. ಇಡೀ ಸರ್ಕಾರ ಲವ್ ಜೆಹಾದಿನ ಹಿಂದೆ ಬಹಳ ಗಟ್ಟಿಯಾಗಿ ನಿಂತಿದೆ ಅನ್ನೋದಕ್ಕೆ ಇತ್ತೀಚೆಗೆ ನಮ್ಮ ಸುರತ್ ಕಲ್ಲಿನ ಒಂದು ಹುಡುಗಿಯ ಪ್ರಕರಣ ದಾಖಲಾಗಿದೆ. ತಂದೆ ಗಲ್ಫ್ ನಲ್ಲಿ ಕೆಲಸ ಮಾಡ್ತಾ ಇದ್ದವರು, ಮಗಳು ಚೆನ್ನಾಗಿ ಓದ್ಲಿ ಅಂತ ಬೆಂಗಳೂರು ಕಳಿಸಿದ್ದಾರೆ. ಅವಳು ಮುಸ್ಲಿಂ ಹುಡುಗನನ್ನ ಲವ್ ಮಾಡಿದಾಳೆ. ಅದ ತಿಳಿದು ಅವಳು ಓಡ್ ಬಂದಿದ್ದಾರೆ, ಕೇರಳಕ್ಕೆ ಹೋಗಿದ್ದಾರೆ. ಪೊಲೀಸರು ಎದುರೇ ತಾನು ಇಲ್ಲ, ನನಗೆ ಮೋಸ ಆಗಿದೆ, ನಾನು ತಂದೆ ತಾಯಿಯೊಟ್ಟಿಗೆ ಹೋಗ್ತೇನೆ ಅಂತ ಬರ್ಕೊಟ್ಟಂತ ಹೆಣ್ಣುಮಗಳು ಒಂದು ಸರಿ ಪೊಲೀಸರು ಒಳಗೆ ಬಾ, ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳಿದ ಅವಳನ್ನು ಕರೆಸಿ ಆ ಕುಟುಂಬಿಕರು, ಹುಡುಗ, ಅವರು ಇವರು ಎಲ್ಲ ಸೇರಿ ಅವಳನ್ನು ಮತ್ತೆ ಮೆಸ್ಮರೈಸ್ ಮಾಡಿ ಅವಳು ಹೊರಗೆ ಬಂದು ತಂದೆ ತಾಯಿಯ ಮುಖವನ್ನು ನೋಡದೇನೆ ಇಲ್ಲ ನಾನು ಬರುವುದಿಲ್ಲ ಅಂತ ಹೇಳಿ ವಾಪಸ್ ಹೋದದ್ದನ್ನ ಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ ನೀವು ಓದಿರ್ಬೋದು ಅಂತ ಅಂದ್ಕೊಳ್ತೇನೆ. ಆ ತಂದೆ ತಾಯಿಯ ನೋವು, ದುಃಖ, ದುಗುಡ ಅದು ಎಂತ ಮಾರ್ಮಿಕವಾಗಿತ್ತು, ಎಂತ ರದ್ಗದಿತವಾಗಿತ್ತು ಅಂತಂದ್ರೆ ಕೆಲವು ದಿನ ನನಗೆ ಊಟ ಸೇರ್ಲಿಲ್ಲ. ಯಾಕೆಂದ್ರೆ ನಾವೆಲ್ಲ ಹೆಣ್ಣೆತ್ತವರು, ಒಂದೊಂದೇ ಮಕ್ಕಳಿರೋದು. ಈ ಎಲ್ಲ ಘಟನೆಗಳು ಕಣ್ಣು ಮುಂದೆ ಹಾದು ಹೋದು. ಆವಾಗ ನನಗೆ ಈ 4-5 ದಿನದ ಹಿಂದೆ ಒಂದು ಹೆಣ್ಣುಮಗಳು ಹಿಂದಿಯಲ್ಲಿ ನಮ್ಮ ಸಂಸ್ಕೃತಿಯ ಅಧಪತನಕ್ಕೆ ನಾವೇ ಎಷ್ಟು ಕಾರಣವಾಗ್ತಾ ಇದ್ದೇವೆ ಅನ್ನುವಂತ ಒಂದು ಸಣ್ಣ ವಿಡಿಯೋ ಮಾಡಿದ್ದನ್ನ ಮತ್ತೆ ನೋಡದೆ ನಾನು ನಿಮ್ಮೊಟ್ಟಿಗೆ ಮಾತಾಡ್ಲಿಕ್ಕೆ ಕೂತಿದ್ದೇನೆ. महोदय, आप चाहे मानिए या ना मानिए, लेकिन अब्दुल की एंट्री आपके घर में हो चुकी है.
क्योंकि अब्दुल अब सिर्फ बम नहीं बनाता, सिर्फ पंचर नहीं साटता, सिर्फ ब्लाउज पेटीकोट नहीं सिलता। अब अब्दुल स्मार्ट हो गया है, वह मेहंदी भी लगाता है, वह टैटू भी बनाता है, ब्यूटी पार्लर भी खोल रखा है, मेकअप भी करता है, चोटी भी बांधता है और तुम्हारी बेटियों के पेटीकोट के नाड़ी भी कस रहा है। ನಮ್ಮ ಹೆಣ್ಣು ಮಕ್ಕಳು ಈ ತರ ಆಗೋದಕ್ಕೆ, ನಮ್ಮ ಹೆಣ್ಣು ಮಕ್ಕಳು ಇವತ್ತು ಈಶ್ವರ ಸುಳ್ಳು, ರಾಮ ಸುಳ್ಳು, ಕೃಷ್ಣ ಸುಳ್ಳು, ಇನ್ನೊಂದು ಸುಳ್ಳು, ಮಗದೊಂದು ಸುಳ್ಳು, ಎಲ್ಲವೂ ಸುಳ್ಳು ಅಂತ ವಾದಿಸ್ತಾ ಹೆತ್ತವರ ಮೇಲೇನೆ ಕ್ರೌರ್ಯವನ್ನ ಮೆರೆಯುವ ಮಟ್ಟಕ್ಕೆ ನಮ್ಮ ಮಕ್ಕಳು ಇವತ್ತು ಸ್ವಾಯತ್ತೆಯ ಹೆಸರಿನಲ್ಲಿ, ಮೆಚುರಿಟಿಯ ಹೆಸರಿನಲ್ಲಿ ಮಾತಾಡೋದನ್ನು ಗಮನಿಸಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತ ಒಂದೆರಡು ತುಣುಕನ್ನು ನಿಮಗೆ ತೋರಿಸ್ಬೋದು ನಾನು. ಹಾಗಾದ್ರೆ ಇದಕ್ಕೆ ಕೇವಲ ಹೆಣ್ಣುಮಕ್ಕಳೇ ಕಾರಣವೇ? ಹೆಣ್ಣುಮಕ್ಕಳು ಹೀಗಾಗುವುದಕ್ಕೆ ಕಾರಣರು ಯಾರು? ಪರಿಸ್ಥಿತಿ ಯಾವುದು? ಪರಿಸರ ಏನು? ಹೆತ್ತವರ ಜವಾಬ್ದಾರಿಯನ್ನ ನಾವು ಸರಿಯಾಗಿ ನಿರ್ವಹಿಸ್ತಾ ಇದ್ದೇವೆಯೇ? ಕೇರಳ ಫೈಲ್ಸ್ 1, 2 ಅಂತ ನೋಡಿದಾಗ ಅಳ್ತೇವೆ, ಗದ್ಗದಿತರಾಗ್ತೇವೆ, ಹತಾಶರಾಗ್ತೇವೆ. ಅಯ್ಯೋ, ನಮ್ಮ ಮಕ್ಕಳನ್ನ ನಾವು ಸರಿ ನೋಡ್ಕೊಳ್ವಿಲ್ವಲ್ಲ, ಅವ್ರಿಗೆ ಪ್ರೀತಿ, ವಿಶ್ವಾಸ, ನಮ್ಮ ಸಾಂಗತ್ಯ, ಸನಿಹ ಬೇಕಾದಾಗ ನಾವು ಕೊಡ್ಲಿಲ್ವಲ್ಲ ಅಂತ ನಾವು ಹಪಾಪಿಸ್ತೇವೆ. ಕಾಲ ಮಿಂಚು ಹೋಗಿರುತ್ತೆ, 4 ದಿನದಲ್ಲಿ ಅದನ್ನು ಮರಿತೇವೆ. ಹಾಗಾದ್ರೆ ನಾವು ಇದಕ್ಕೆ, ನಮ್ಮ ಹೆಣ್ಣು ಮಕ್ಕಳು ಹಾಳಾಗೋದಕ್ಕೆ ನಾವು ಎಷ್ಟರ ಮಟ್ಟಿಗೆ ಕಾರಣರಾಗಿದ್ದೇವೆ ಅನ್ನುವಂತ ಒಂದು ಕೆಲವು ಸಂಗತಿಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇದು ಬಹಳ ಸಣ್ಣ ಸಣ್ಣ ಸಂಗತಿ ಅಂತ ಅನಿಸ್ಬಹುದು, ಆದರೆ ಇಂಥ ಸಣ್ಣ ಸಣ್ಣ ಸಂಗತಿಗಳೇ ಇವತ್ತು ನಮ್ಮ ಇಡೀ ಸಂಸ್ಕೃತಿಯನ್ನ, ಬದುಕನ್ನ, ಮಾನವನ್ನ, ತಂದೆ ತಾಯಿ ಮಕ್ಕಳು ಅನ್ನುವ ಒಂದು ಸಂಬಂಧವನ್ನ ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದೆ ಅನ್ನೋದಕ್ಕೆ ನಿಮಗೆ ಅದು ಅರ್ಥ ಆಗತ್ತೆ ಅಂತ ನಾನು ಭಾವಿಸ್ತೇನೆ. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಬಹುಶಃ ನಾನು ಭಾವುಕನಾಗಿದ್ದರಿಂದಲೋ, ಸಾಹಿತ್ಯ, ಸಂಸ್ಕೃತಿ, ಓದು, ಬದುಕು, ಹೋರಾಟ, ಬಡತನ ಇವೆಲ್ಲದರ ಹಿನ್ನೆಲೆಯಲ್ಲಿ ಬಂದಿದ್ರಿಂದ ಇಲ್ಲೇನೋ ಗೊತ್ತಿಲ್ಲ, ಅಥವಾ ನಾನು ಹೆಣ್ಣೆತ್ತ ಒಬ್ಬ ತಂದೆಯಾಗಿ ಈ ತರದ ವಿಷಯವನ್ನ ಎತ್ಕೊಂಡಾಗ್ಲೋ ಗೊತ್ತಿಲ್ಲ, ಮಾತಾಡ್ಲಿಕ್ಕೆ ಆಗುದಿಲ್ಲ ರೀ. ನೋವಾಗುತ್ತೆ, ಹೃದಯ ಹಿಂಡಿ ಬರುತ್ತೆ, ಮಾತು ತೊದಲ್ತದೆ. ಯಾಕೆಂತಂದ್ರೆ ಪ್ರತಿ ದಿನ, ಪ್ರತಿ ಕ್ಷಣ ಇಂಥ ಸುದ್ದಿಗಳನ್ನೇ ನೋಡೋದಾಗೋಯ್ತು ಅಂತ. ಒಂದು ಹೋಳಿಯ ಬಿಂದು ಮುಸ್ಲಿಂ ಹೆಣ್ಣುಮಗಳ ಒಂದು ಕಾಲಿಗೆ ತಾಗಿತ್ತು. 6 ವರ್ಷದ ಹೆಣ್ಣುಮಗಳು ಅದು ಗೊತ್ತಿಲ್ಲದೇನೆ ವಾಟರ್ ಬಲೂನ್ ಅನ್ನ ಬಿಸಾಡಿದ್ದಕ್ಕೆ ದೆಹಲಿಯಲ್ಲಿ ಏನಾಯ್ತು? ಶರತ್ 26 ವರ್ಷದ ಮುಗ್ಧ ಹುಡುಗ ಹೇಗೆ ಬಲಿಯಾದ, ಇದನ್ನೆಲ್ಲ ಕಂಡಿದ್ದೇವಲ್ಲ. ಆದ್ರೆ ಅವರಿಗೆ ರಂಗು ನಮ್ಮ ಆಚರಣೆಯ ರಂಗ ಆಗುದಿಲ್ಲ, ಸಂಸ್ಕೃತಿಯ ರಂಗ ಆಗುದಿಲ್ಲ, ಹೋಳಿಯ ರಂಗ ಆಗುದಿಲ್ಲ. ಆದರೆ ಅವರ ಬದುಕಿಗೆ, ಅವರ ಉದ್ದೇಶಕ್ಕೆ, ಅವರ ಮತಾಂತರಕ್ಕೆ ಯಾವ ರಂಗ ಬೇಕಾದರೂ ಆಗುತ್ತೆ. ಅದನ್ನೇ ಮಾತಾಡಬೇಕು ಅಂತ ಹೊರಟಿದ್ದೇನೆ. ನೋಡಿ, ಇತ್ತೀಚೆಗೆ ನನ್ನ ಚಿಕ್ಕಪ್ಪನ ಮಗಳ ಮದುವೆಗೆ ಹೋಗಿದ್ದೆ. ನಾನು ಮನೆಯ ಹಿರಿಯ, ಪ್ರೀತಿಯಿಂದ ಕರೆದ, ಹಾಗಾಗಿ 2-3 ದಿನ ನಿಂತು ಅವರೊಟ್ಟಿಗೆ ಬೆರೆತು ಬಂದೆ. ಮೆಹಂದಿ ಕಾರ್ಯಕ್ರಮಕ್ಕೆ ಹೋದೆ ನಾನು. ಅವತ್ತು ಮೆಹಂದಿ ಕಾರ್ಯಕ್ರಮಕ್ಕೆ ನನ್ನ ತಮ್ಮ ಹೆಚ್ಚು ಕಮ್ಮಿ ಒಂದು 40-50 ಸಾವಿರವನ್ನ ಖರ್ಚು ಮಾಡಿದ್ದ. ಬಹಳ ಅದ್ದೂರಿಯಾಗಿ, ಬಹಳ ಖುಷಿ ಪಟ್ಟು. ಆದರೆ ಸಮಸ್ಯೆ ಏನು ಗೊತ್ತಾ? ಆ ಮೆಹಂದಿ ಹಾಕ್ಲಿಕ್ಕೆ ಬಂದವರು ಯಾರು ಅಂತ ನೋಡಿದ್ರೆ 6-7 ಜನ ಬುರ್ಕಾ ಹಾಕೊಂಡು ಬಂದಿದ್ರು. ಇದು ನಮ್ಮ ತಮ್ಮನ ಮಗಳ ಭಾಗ್ಯ ಅಥವಾ ನಮ್ಮ ಕುಟುಂಬದ ಒಂದು ಸೌಭಾಗ್ಯವೇನೋ, ಹೆಣ್ಣುಮಕ್ಕಳು ಬಂದ್ರು. ಆದ್ರೆ ನೆನಪಿಡಿ, ಇವತ್ತಿನ ಮದುವೆಯ ಕಾರ್ಯಕ್ರಮಕ್ಕೆ ಕೇವಲ ಮದುವಣಗಿತ್ತಿ ಅಲ್ಲ, ಇಡೀ ಕಾರ್ಯಕ್ರಮದಲ್ಲಿ ನಿಮಗೆ ಮೆಹಂದಿ, ಟ್ಯಾಟೂ, ಮೇಕಪ್ಪು, ಬ್ಲೌಸು, ಸಾರಿ, ಪ್ರತಿ ಒಂದನ್ನ ಉಡಿಸ್ಲಿಕ್ಕೆ ಮಾಡ್ಲಿಕ್ಕೆ ಬರುವಂತವ್ರು ಯಾರು ಅಂತ ಕೇಳಿದ್ರೆ ಮಿಸ್ಟರ್ ಅಬ್ದುಲ್ಲಾ. 80%ಕ್ಕೂ ಹೆಚ್ಚು ಪುರುಷರು, ಪರಪುರುಷರು ನಮ್ಮ ಸಾಂಸ್ಕೃತಿಕ ವೇದಿಕೆಯನ್ನು ಹತ್ತುತ್ತಾ ಇದ್ದಾರೆ, ನಮ್ಮ ಬೆಡ್ರೂಮಿಗೆ ಬರ್ತಾ ಇದ್ದಾರೆ, ನಮ್ಮ ಖಾಸಗಿ ರೂಮ್ಗೆ ಬರ್ತಾ ಇದ್ದಾರೆ. ನಮ್ಮ ಹೆಣ್ಣು ಮಕ್ಕಳ ಹೊಕ್ಕಳಿಂದ, ಎದೆಯಿಂದ ಹಿಡಿದು ಪ್ರತಿ ಒಂದು ಮುಟ್ಟಬಾರದ ಅಂಗಾಂಗಗಳನ್ನ ಮುಟ್ಟಿ ಅವರಿಗೆ ಇಡೀಯದಾಗಿ ಬಟ್ಟೆಯನ್ನು ತೊಡಿಸ್ತಾರೆ, ಅವರಿಗೆ ಟ್ಯಾಟೂ ಹಾಕ್ತಾರೆ, ಅವರಿಗೆ ಮೆಹಂದಿ ಹಾಕ್ತಾರೆ, ಅವರಿಗೆಲ್ಲವನ್ನು ಮಾಡ್ತಾರೆ. ಈ ದೇಶದ ಸಂಸ್ಕೃತಿಯ 2 ಕಣ್ಣುಗಳು, 2 ಮಹಾಕಾವ್ಯಗಳು. ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ. ರಾವಣ ಸೀತೆಯನ್ನ ಕದ್ದೊಯ್ದ ಅನ್ನುವ ಕಾರಣಕ್ಕಾಗಿ ಇಡೀ ರಾಮಾಯಣ ಹೇಗೆ ಆಯ್ತು? ದ್ರೌಪದಿಯ ವಸ್ತ್ರಾಭರಣ, ಸೀರೆಯ ಸೆಳೆಯುವಿಕೆ, ದುಶ್ಯಾಸನ, ಕೌರವಾದಿಗಳು, ಕೃಷ್ಣ ದ್ರೌಪದಿಗೆ ಅಕ್ಷಯಾಂಬರವನ್ನ ಕೊಟ್ಟದ್ದು, ಇವೆಲ್ಲ ನಾವು ನೋಡಿದೇವಲ್ಲ. ಇಡೀ ಮಹಾಭಾರತ ದ್ರೌಪದಿಯ ಬಿಚ್ಚಿದ ಕೂದಲು, ಸೆಳೆದ ಸಾರಿ, ಅದು ಆತ್ಮಬಿಂದು.
ಒಂದು ಹೆಣ್ಣು, ಹೆಣ್ಣಿನ ಉಡುಗೆ, ಹೆಣ್ಣಿನ ತೊಡುಗೆ, ಮಾನ, ಮರ್ಯಾದೆ, ಸಂಸ್ಕೃತಿ ಇವೆಲ್ಲವೂ ನಮ್ಮ ಬದುಕಿನ ಅನರ್ಘ್ಯವಾದಂತ ನೆಲೆಗಳು. ಇದನ್ನೇ ಇವತ್ತು ಯಾರೋ ಒಬ್ಬ ಪರಪುರುಷನಿಗೆ ನಾವು ಧಾರೆ ಎರೆದು ಕೊಡ್ತಾ ಇದ್ದೇವಲ್ಲ. ಆದ್ರೆ ಕೆಲವು ಚಿತ್ರಗಳನ್ನ ನೋಡಿದ್ರೆ ನಿಮಗೆ ಎಂತ ಹಿಂಸೆ ಆಗತ್ತೆ ಅಂದ್ರೆ, ಈ ಆರ್ಟಿಸ್ಟ್ಗಳೆಲ್ಲ ಬಿಟ್ಬಿಡಿ, ನಾನು ತುಂಬಾ ಜನರು ನೋಡ್ಬಿಟ್ಟಿದ್ದೇನೆ, ಅವ್ರು ಒಳ ಉಡುಪೊಂದು ಅವ್ರು ಹಾಕೊಳ್ತಾರೆ, ಬಾಕಿ ಎಲ್ಲ ಅವನು ಯಾರೋ ಒಬ್ಬ ದರ್ವೇಶಿಗೆಟ್ಟಿಯಲ್ಲಿ ಒಬ್ಬ ನಿಂತಿರ್ತಾನೆ ಹುಡುಗ, ಆಲ್ಮೋಸ್ಟ್ ಅವ್ರು ಮುಸ್ಲಿಮರಾಗಿರ್ತಾರೆ. ಅಂದ್ರೆ ನಾನು ಹೇಳುದು, ಮನೆಯೊಳಗಡೆನೇ ನಾವು ಹಿರಿಯರಾದವರು ಒಂದು ಮದುವೆಯ ಕಾರ್ಯಕ್ರಮಕ್ಕೆ, ಎಂಗೇಜ್ಮೆಂಟಿಗೆ, ಇನ್ನೊಂದಕ್ಕೆ ಮಗದೊಂದಕ್ಕೆ ನೂರಾರು ಹೆಣ್ಣು ಮಕ್ಕಳಿಗೆ ಅವನು ಮೈ ಮುಟ್ಲಿಕ್ಕೆ, ಅವನ ಕೈ ಹಾಕ್ಲಿಕ್ಕೆ, ಅವನಿಗೆ ಸೀರೆ ಉಡಿಸ್ಲಿಕ್ಕೆ, ಬ್ಲೌಸ್ ಹಾಕ್ಲಿಕ್ಕೆ ಬಿಡ್ತೇವಲ್ಲ, ಯಾವ್ದ್ರಲ್ಲಿ ಹೊಡ್ಕೋಬೇಕ್ರಿ ನಾವು? ಲವ್ ಜೆಹಾದ್ ಮತ್ತು ನಮ್ಮ ಮಗಳು ಓಡೋದ್ಲು, ಹಾರೋದ್ಲು, ನಮ್ಮ ಮಾತು ಕೇಳಲಿಲ್ಲ ಅಂತ ಅಳುವಿಗೆ ಏನಾದ್ರೂ ಬೆಲೆ ಇದೆಯಾ? ನಮಗೆ ಒಂದು ನಮ್ಮ ಶೃಂಗಾರವನ್ನ, ನಮ್ಮ ಹೆಣ್ಮಕ್ಳಿಗೆ ಬಟ್ಟೆಯನ್ನ, ನಮ್ಮ ಹೆಣ್ಮಕ್ಳಿಗೆ ಸಾರಿ ಉಡುವುದನ್ನ, ನಮ್ಮ ಹೆಣ್ಮಕ್ಳಿಗೆ ಒಂದು ತಿಲಕ ಇಡುವುದನ್ನ, ಹಣೆಗೆ ಬೊಟ್ಟಿಡ್ಲಿಕ್ಕೂ ಕೂಡ ಅದೇ ದರಿದ್ರಿ ಬೊಟ್ಟಿಡಬೇಕು. ಮನೆಯ ಒಳಗಡೆ, ಮನಸ್ಸಿನ ಒಳಗಡೆ, ಬೆಡ್ರೂಮಿನ ಒಳಗಡೆ, ನಮ್ಮ ಸಂಸ್ಕೃತಿಯ ಒಳಗಡೆ, ನಮ್ಮ ಆಚರಣೆಯ ಒಳಗಡೆ ಈ ರೀತಿಯ ಪರಪುರುಷರನ್ನ, ಅದರಲ್ಲೂ ಮುಸ್ಲಿಂ ಸಮುದಾಯದ ಹುಡುಗರನ್ನ ಬಿಟ್ಕೊಳ್ತಿರಲ್ಲ, ಇದರಿಂದ ಆಗುವ ಅನಾಹುತಕ್ಕೆ ಹೆಣ್ಮಕ್ಳು ಮಾತ್ರ ಕಾರಣನೋ ಅಥವಾ ನಾವು ಕಾರಣರಾಗಿದ್ದೇವೋ ಯೋಚನೆ ಮಾಡಿ. ಮೊನ್ನೆ ಉತ್ತರ ಪ್ರದೇಶದಲ್ಲಿ ಏನಾಯ್ತು? 7 ಜನರನ್ನ ಹಿಡಿದ್ರು. ಜಿಮ್ ನಡೆಸ್ತಾ ಇದ್ದಂತ ಓನರು ಮತ್ತು ಟ್ರೈನರ್. ಅದರ ಕತೆ ಇನ್ನೊಂದು ದುರಂತದ ಕತೆ ಅದು. ಇವತ್ತು ಬಹುತೇಕ ಜಿಮ್ಗಳಲ್ಲಿ, ಟ್ರೈನರ್ಗಳಲ್ಲಿ ಅವರೇ ಇರ್ತಾರೆ. ಆ ಬೇರೆ ಬೇರೆ ಭಂಗಿಗಳಲ್ಲಿ ಒಂದು ಹೆಣ್ಣು ಮಗಳು ಹೀಗೆ ಮಲಗಿರ್ತಾಳೆ, ಅವಳ 2 ತೊಡೆಯ ಮೇಲೆ ಅವನ ಕಾಲು ಹಾಕಿ ನಿಂತಿರ್ತಾನೆ, ಎದೆಯ ಅಕ್ಕಪಕ್ಕ ಕೈ ಇಟ್ಟು ಅವರ ತುಟಿಯ ಹತ್ರ ಹೋಗುವಲ್ಲಿವರೆಗೆ ಅದುಮುತ್ತಾನೆ. ಅಂತ ಚಿತ್ರಗಳನ್ನು ನೋಡಿದ್ದೇನೆ ನಾನು. ಎಷ್ಟು ಬೇಕು? ಉತ್ತರ ಪ್ರದೇಶದಲ್ಲಿ ಅವರನ್ನು ಯಾಕೆ ಹಿಡಿದ್ರು ಗೊತ್ತಾ? ವ್ಯವಸ್ಥಿತವಾಗಿ ಜಿಮ್ ಅಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನ ಅಲ್ಲಿ ಜಾಯಿನ್ ಮಾಡಿಕೊಳ್ಳುವಂತ ಒಂದು ಕೆಲಸದಿಂದ ಹಿಡಿದು ಅವರಿಗೆ ಟ್ರೈನಿಂಗಿನ ಹೆಸರಿನಲ್ಲಿ ಅವರನ್ನ ಬುಟ್ಟಿಗೆ ಹಾಕೊಳ್ಳುವಂತ, ಲವ್ ಜೆಹಾದಿಗೆ ಒಳಪಡಿಸಿ 50ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳನ್ನ ಮೋಸ ಮಾಡಿದ್ದಾರೆ. ಬಹಳ ಶಾರ್ಟ್ 6-7 ತಿಂಗಳಲ್ಲಿ. ಅಲ್ಲಿಂದ ತಪ್ಪಿಸ್ಕೊಂಡು ಬಂದಂತ ಒಂದು ಹೆಣ್ಣು ಮಗಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಟದ್ರಿಂದ, ಯೋಗಿ ಆಡಳಿತ ಇರೋದ್ರಿಂದ ಅಲ್ಲಿ ಅವರನ್ನ ಹಿಡಿದು ಏನ್ ಮಾಡಬೇಕು ಅದನ್ನ ಮಾಡಿದ್ದಾರೆ. ಮದುವೆ ಆಗೋದು, ಸಂತಾನ ಭಾಗ್ಯ ಬೇಕು ಅನ್ನೋದು, ಹಡಿಯುವುದು, ಅವಳಿಗೆ ಬೇಕಾದ್ದೆಲ್ಲವನ್ನೂ ಕೊಡುವುದು, ಆಧುನಿಕತೆ, ಐಶ್ವರ್ಯ, ಶ್ರೀಮಂತಿಕೆ, ಪಕ್ಕದ ಮನೆಯಲ್ಲಿ ಮೆಹಂದಿಗೆ 3 ಲಕ್ಷ ಖರ್ಚು ಮಾಡಿದ್ದಾರೆ, ನನ್ನ ಮಗಳಿಗೆ 5 ಲಕ್ಷ ಖರ್ಚು ಮಾಡಬೇಕು. ಸಾರಿ ಉಡೋದ್ರಿಂದ ಹಿಡಿದು, ಬ್ಲೌಸ್ ಹಾಕೋದ್ರಿಂದ ಹಿಡಿದು, ಕಿರ್ಗಣೆ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಜನ ಕರೆಸ್ತೇನೆ. ನಾನು ಕಮ್ಮಿನಾ? ನಾನು ಕಾಂಪಿಟೇಷನ್ ಅಥವಾ ನಿರ್ಲಕ್ಷ್ಯ, ಅಥವಾ ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಬಟ್ಟೆ ಉಡಿಯುವುದನ್ನು ಕಲಿಸದೆ, ಒಂದು ಸಾರಿ ಉಡುವುದನ್ನು ಕಲಿಸದೆ ಅಬ್ಬೆ ಪಾರಿಯಾಗಿ ಬೆಳೆಸಿದಂತ ದೌರ್ಭಾಗ್ಯದ ದರಿದ್ರ ಸ್ಥಿತಿ ಇದು. ಇದನ್ನ ಹಿಂದೂ ಸಂಘಟನೆಗಳು, RSS ನವರು, ಸಂಸ್ಕೃತಿ ಚಿಂತಕರು, ಸನಾತನಿಗಳು ಗಂಭೀರವಾಗಿ ಆಲೋಚನೆ ಮಾಡಬೇಕಿದನ್ನ. ಮನೆ ಒಳಗಡೆನೆ ನಾವು ಎಳೆದು ತರ್ಕೊಳ್ತಾ ಇದ್ದೇವಲ್ಲ ಬೀದಿ ಮಾರಿಗಳನ್ನ, ನಮ್ಮ ಹೆಣ್ಣುಮಕ್ಕಳನ್ನೇ ಅವರಿಗೆ ಒಪ್ಪಿಸ್ತಾ ಇದ್ದೇವಲ್ಲ, ನಮ್ಮ ಹೆಣ್ಣು ಮಕ್ಕಳನ್ನೇ ಅವರಿಗೆ ಸಂಪೂರ್ಣವಾಗಿ ಅವ್ರ ಕೈಗೆ ಕೊಡ್ತಾ ಇದ್ದೇವಲ್ಲ. ಸ್ಪರ್ಶ, ಸಂವೇದನೆ, ಆಪ್ತತೆ ಎಲ್ಲಿಂದ ಬೆಳೆಯುತ್ತದೆ? ಪ್ರೀತಿಗೆ ಇವೆಲ್ಲ ಮೆಟ್ಟಿಲುಗಳಲ್ವಾ ಇದು? ಆ ಭ್ರಮೆಗೆ ಇದೆಲ್ಲವೂ ಸೋಗುಗಳಲ್ವಾ? ನಾವೇ ಕೈಯಾರೆ ಎಲ್ಲವನ್ನು ಕಳ್ಕೊಳ್ಳೋದಕ್ಕೆ ಕಾರಣೀಭೂತರಾಗುವಂತ ಒಂದು ಸಿಸ್ಟಮ್ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಹಿಂದೆ ಹೀಗಿತ್ತೇನು? ಎಷ್ಟು ಜನ ಸಂಬಂಧಿಕರು, ಕೇರಿಯವರು, ಅಕ್ಕಪಕ್ಕದವರು ಶೋಭಾನೆ ಹಾಡನ್ನ ಇತ್ಯಾದಿ ಎಲ್ಲವನ್ನ ನಮ್ಮದೇ ಆದಂತ ಯಾವ ಸಂದರ್ಭಕ್ಕೆ ಯಾವ್ಯಾವುದು ಅಂತ ನಿಗದಿಪಡಿಸ್ಕೊಂಡು ಬಟ್ಟೆ ಹಾಕೋದ್ರಿಂದ ಹಿಡಿದು, ಸೀರೆ ಉಡಿಸೋದ್ರಿಂದ ಹಿಡಿದು, ಮುಡಿಗೆ ಹೂವನ್ನು ಮುಡಿಸೋದ್ರಿಂದ ಹಿಡಿದು, ಕೇಶಾಲಂಕಾರದಿಂದ ಹಿಡಿದು ಎಲ್ಲವನ್ನು ನಮ್ಮವರೇ ಮಾಡ್ತಿರ್ಲಿಲ್ವೇನು? ಮತ್ತೆ ಏನ್ ನಾವು ಭಾರತ ದೇಶ, ಹಿಂದೂ ಸಂಸ್ಕೃತಿ, ಯಾಕೆ ಈ ಲೊಟ್ಟೆಲೊಳೆಗಳೆಲ್ಲ ನಮ್ಮ ಮನೆಯಲ್ಲಿಲ್ಲ, ನಮ್ಮ ಮನಸ್ಸಿನಲ್ಲಿಲ್ಲ, ನಮ್ಮ ಖಾಸಗಿ ಬದುಕಲ್ಲಿಲ್ಲ, ನಮ್ಮ ಆಚರಣೆಗಳಲ್ಲಿಲ್ಲ, ನಮ್ಮ ಸಂಪ್ರದಾಯಗಳಲ್ಲಿಲ್ಲ, ಏನೂ ಇಲ್ಲ. ಆ ಬಡ ಪುರೋಹಿತ ಎಲ್ಲಾದ್ರೂ 10 ರೂಪಾಯಿ ಕೇಳೋದ್ರಲ್ಲಿ 20 ರೂಪಾಯಿ ಕೇಳಿದ್ರೆ ಅವನಿಗೆ ಕ್ಯಾಕರ್ಸ್ ಉಗಿದು ಕಳಿಸ್ತೇವೆ. ಅದೇ ಈ ಬಟ್ಟೆ ಉಡಿಸೋನು, ಬಣ್ಣ ಹಾಕುವನು,
ಅವರಿಗೆ ಹೋಳಿ ಬಣ್ಣ ಆಗುದಿಲ್ಲ, ಈ ಬಣ್ಣ ಆಗತ್ತೆ. ಅವನಿಗೆ ಲಕ್ಷಾಂತರ ರೂಪಾಯಿ ಕೊಡ್ತೇವೆ ನಾವು. ಅಂತ ಕೈಂಕರ್ಯಕ್ಕೆ, ಕೆಲಸಕ್ಕೆ ಕನಿಷ್ಠ ಹೆಣ್ಣು ಮಕ್ಕಳು ಬೇಕು, ಹೆಣ್ಣು ಮಕ್ಕಳನ್ನೇ ಕರೆಸಬೇಕು ಅಥವಾ ನಮ್ಮವರನ್ನು ಕರೆಸಬೇಕು ಅನ್ನುವ ಜ್ಞಾನವೂ ಇಲ್ಲ. ನಮ್ಮವರಾದ್ರೂ ಅಷ್ಟೇ, ಅವರವರಾದ್ರೂ ಅಷ್ಟೇ, ಸಮಸ್ಯೆಯೇ. ಆದ್ರೆ ಈಗ ಅವರು ಬಂದ್ರೆ ಏನಾಗತ್ತೆ ಅನಾಹುತ ಅನ್ನೋದನ್ನ ಇವತ್ತು ಪ್ರತಿ ಹೆಜ್ಜೆಯಲ್ಲೂ ನೋಡ್ತಾ ಇದ್ದೇವಲ್ಲ. ಆಮೇಲೆ ಇನ್ನೊಂದು ಗಮ್ಮತ್ತು ಗೊತ್ತಾ ನಿಮಗೆ? ಈ ಮೆಹಂದಿ, ಟ್ಯಾಟು, ಮೇಕಪ್, ಸಾರಿ, ಬ್ಲೌಸು ಹಾಕುವಂತ ಈ ವ್ಯವಸ್ಥೆಯನ್ನ ಅಲ್ಪಸಂಖ್ಯಾತ ಸಮುದಾಯ ಇವತ್ತು ತಂಡೋಪತಂಡವಾಗಿ ಅವರನ್ನ ರೆಡಿ ಮಾಡ್ತಾ ಇದೆ. ಮುಟ್ಟಾಳ್ರು ನಾವು, ನಮಗೆ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಇದು ಒಂದು ಲವ್ ಜೆಹಾದಿನ ಮತಾಂತರದ ದಾರಿ. ಇಷ್ಟರ ಮಟ್ಟಿಗೆ ನಮಗೆ ಸೂಕ್ಷ್ಮತೆ ಇಲ್ಲ ಅಂತಾದ್ರೆ, ಇಷ್ಟರ ಮಟ್ಟಿಗೆ ನಮಗೆ ಅರ್ಥ ಆಗುದಿಲ್ಲ ಅಂತಾದ್ರೆ ನಾವು ಹೇಗೆ ನಮ್ಮ ಹೆಣ್ಣು ಮಕ್ಕಳನ್ನ ರಕ್ಷಿಸಿಕೊಳ್ಳಿಕ್ಕೆ ಸಾಧ್ಯ ಹೇಳಿ? ನಾವಂತೂ ನಮ್ಮ ಮಕ್ಕಳಿಗೆ ನಮ್ಮ ಮಹಾಭಾರತ ಅಂದ್ರೆ ಏನು, ರಾಮಾಯಣ ಅಂದ್ರೆ ಏನು, ನಮ್ಮ ಪಂಚತಂತ್ರದ ಕಥೆ ಅಂದ್ರೆ ಏನು, ನಮ್ಮ ವೇದ ಅಂದ್ರೆ ಏನು, ಉಪನಿಷತ್ತು ಅಂದ್ರೆ ಏನು, ನಮ್ಮ ಒಂದು ಕನಿಷ್ಠ ಮಟ್ಟದಲ್ಲಿ ಗೋವು ನಮಗೆ ಯಾಕೆ ಪೂಜನೀಯ, ಗೋವಿನಲ್ಲಿ 336 ಕೋಟಿ ದೇವರುಗಳಿದ್ದಾವೆ ಅಂತ ಹೇಳ್ತಾರಲ್ಲ, ಅದರ ವ್ಯಾಖ್ಯಾನದ ಮತಿತಾರ್ಥ ಏನು? ಗೋವಿನ ಹುಟ್ಟು ಮತ್ತು ಅದರ ಒಟ್ಟು ಬೆಳವಣಿಗೆ ಮತ್ತು ಅದರ ಇಡೀ ಒಂದು ನಮ್ಮ ಬದುಕಿನ ಸಂಸ್ಕೃತಿಯ ಒಟ್ಟಿಗೆ ಇರುವಂತ ಒಳ ಸಂಬಂಧಗಳೇನು, ಇದ್ರ ಮಟ್ಟಿಗೆ ನಮ್ಮ ಮಕ್ಕಳಿಗೆ ಹೇಳ್ಕೊಡೋದಿಲ್ಲರಿ ನಾವು. ನಮ್ಮ ಕಲ್ಚರ್ ಬಗ್ಗೆ ನಮ್ಮ ಮಕ್ಕಳಿಗೆ ಇವತ್ತು ಏನು ಹೇಳ್ಕೊಳ್ತಾ ಇದ್ದೇವೆ ಹೇಳಿ? ಏನು ಹೇಳ್ಕೊಡ್ತಾ ಇದ್ದೇವೆ? ಪ್ರತಿ ಒಂದನ್ನು ಪರಾವಲಂಬಿಗಳಾಗಿ ಅವರು ಬದುಕಬೇಕು. ಹೆಣ್ಮಕ್ಳಿಗೆ ಏನು ಜಿಮ್ಗೆ ಹೋಗ್ಬೇಕು ಅಂತಂದ್ರೆ ಹೇಗೆ ಹೋಗ್ಬೇಕು, ಯಾವ ರೀತಿ ಇರಬೇಕು, ಅದಕ್ಕೊಂದು ಸರಿಯಾದಂತ ಒಂದು ಸಿದ್ಧತೆ ಬೇಡವಾ? ನಮ್ಮ ಯೋಗ ಏನಾಯ್ತು? ಯೋಗ ಮಾಡ್ಲಿಕ್ಕೆ ಆಗುದಿಲ್ಲ ನಮಗೆ. ಯೋಗ ನಮ್ಮ ಸಂಸ್ಕೃತಿಯ ಭಾಗ. ಯೋಗ ಇವತ್ತು ಇಲ್ಲಿ 18 ವರ್ಷದವರಿಗೆ, 7 ವರ್ಷದವರಿಗೆ, 6 ವರ್ಷದವರಿಗೆ ಆಗುವ ಹಾರ್ಟ್ ಅಟ್ಯಾಕ್ ಇತ್ಯಾದಿಗಳನ್ನ ಕೂಡ ತಡೆಯಲಿಕ್ಕೆ ಬ್ರಹ್ಮಾಸ್ತ್ರ. ಯೋಗದಿಂದ ಎಂತೆಂಥ ಸಾಧನೆಯನ್ನ ಮಾಡಬಹುದು ಇವತ್ತಿನ, ಅದರಲ್ಲೂ ಈ ದೌಡ್ನ ಯುಗಕ್ಕೆ, ಕಂಪ್ಯೂಟರ್ ಯುಗಕ್ಕೆ, AI ಯುಗಕ್ಕೆ, ಆ ಕೆಲಸದ ಸರ್ಕಲ್ ಅಲ್ಲಿ 24 ಗಂಟೆ ಸಿಲುಕಿಕೊಂಡು ಶಾರೀರಿಕ ಮಾನಸಿಕ ಎಲ್ಲ ವ್ಯವಸ್ಥೆಗಳನ್ನ ಕರ್ಬ್ ಮಾಡ್ಕೊಳ್ತಾ ಇರುವಂತ ಇವತ್ತಿನ ದಿನಗಳಲ್ಲಿ ಯೋಗ ನಮಗೆ ಎಂಥ ಒಂದು ಅದ್ಭುತವಾದಂತ ನೆಲೆ. ಆದ್ರೆ ಎಷ್ಟು ಮಕ್ಕಳಿಗೆ ನಾವು ಅದನ್ನು ಕಲಿಸ್ತೇವೆ? ಜಿಮ್ಗೆ ಹೋಗೋ ಬದಲು ಭರತನಾಟ್ಯ ಕಳಿಸಿ ಆಗುದಿಲ್ವಾ? ನಮ್ಮ ಹೆಣ್ಮಕ್ಳನ್ನ ಒಂದು ಚೌಕಟ್ಟಿನ ಒಳಗಡೆ ಸುಂದರವಾಗಿ, ಅದ್ಭುತವಾಗಿ ಇವತ್ತಿನ ಕಾಲದಲ್ಲಿ ನಾವು ಹೇಗೆ ಬೆಳೆಸಬೇಕು ಅಂತ ನಮಗೆ ಚಿಂತನೆ ಇಲ್ಲದೆ ಇದ್ರೆ, ಗೃಹಿಣಿ ಗ್ರಹ ಮುಚ್ಚತೆ ಅಂತಾರೆ. ನಾವು ಬೆಳೆಸುವ ಹುಡುಗಿಯರು ಮದುವೆಯಾಗಿ ಹೋದ್ರೆ ಗೃಹಿಣಿ ಗ್ರಹ ಮುಚ್ಚುತ್ತೆ ಅಲ್ಲ, ಗ್ರಹ ಮುಚ್ಚತೆ ಬಾಗ್ಲಾಕಿ. ಹಾಗಾಗಿ ನಮ್ಮ ಮಕ್ಕಳು ಇವತ್ತು ಲವ್ ಜೆಹಾದಿಗೆ ಬಲಿಯಾಗ್ತಾ ಇದ್ದಾರೆ ಅಂತ ಆದ್ರೆ ಒಂದು 30 to 40% ಅವರ ಉದ್ವೇಗ, ಆವೇಗ, ಅವರ ವಯಸ್ಸು, ಆ ಇನ್ಫ್ಯಾಕ್ಚುಯೇಷನ್ನು, ಆ ಶಾರೀರಿಕವಾದಂಥ ತುಡಿತ ಮಿಡಿತ ಅದು ಕಾರಣ. ಆದರೆ 60 ರಿಂದ 70% ನಾವೇ ಕಾರಣ. ಹೆತ್ತವರು, ಹಿರಿಯರು, ನಾವೇ. ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಮುಟ್ಟತ್ತೋ ತಟ್ಟತ್ತೋ ಗೊತ್ತಿಲ್ಲ ನನಗೆ. ಆದರೆ ಇವತ್ತಿನ ವಿಕ್ಷಿಪ್ತವಾದಂಥ ಕಂಡಲ್ಲಿ ದಿನಕ್ಕೆ ನೀವು ಮಾಧ್ಯಮಗಳಲ್ಲಿ ಕನಿಷ್ಠ ಪಕ್ಷ ನಾನು ನೋಡ್ತಾ ಇರುವ ಹಾಗೆ ಒಂದು 5 ರಿಂದ 6 ಪ್ರಕರಣ ಆದರೂ ಲವ್ ಜೆಹಾದ್ ಕಾಣಿಸ್ಕೊಳ್ತು. ನೋಡಿ, ರುದ್ರಾಕ್ಷಿ ಮಾರುವಂತ ಹುಡುಗಿ ತಂದೆಯ ಒಬ್ಬಳೆ ಮಗಳು, ಅವಳು ಒಬ್ಬ ಮುಸ್ಲಿಂ ಹುಡುಗನನ್ನ ಕೇರಳಕ್ಕೆ ಹೋಗಿ ಮದುವೆ ಆಗಿ ಅಪ್ಪನ ಎದುರೇ ಕಂಪ್ಲೇಂಟ್ ಕೊಡ್ತಾಳೆ ಅಂತ ಆದ್ರೆ, ಸ್ವಾತಂತ್ರ್ಯ ಅನ್ನೋದು ಸ್ವೇಚ್ಛೆಯಾಗಿ ಬಳಕೆಗೆ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ನಿಮಗೆ? ನಾವು ಬೆಳೆಸಬೇಕಾದ ರೀತಿಯಲ್ಲಿ ಬೆಳೆಸ್ತಾ ಇಲ್ಲ ಅಂತ ಅನಿಸ್ತಾ ಇಲ್ವಾ? ಬೆಳೆಯ ಸರಿ ಮೊಳಕೆಯಲ್ಲಿ ಅಂತವೆ. ಆ ಮೊಳಕೆಯನ್ನೇ ಸರಿಯಾಗಿ ನಾವು ಬೆಳೆಸದೇ ಇದ್ರೆ, ಅದಕ್ಕೆ ನೀರು ಕೊಡಬೇಕಾದಾಗ ನೀರು ಕೊಟ್ಟು, ಗೊಬ್ಬರ ಕೊಡಬೇಕಾದಾಗ ಗೊಬ್ಬರ ಕೊಟ್ಟು, ಊತು ಕೊಡಬೇಕಾದಾಗ ಊತು ಕೊಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ಬೆಳೆಸದೇ ಇದ್ರೆ ಅವರಾದ್ರೂ ಏನು ಮಾಡ್ತಾರೆ ಹೇಳಿ? ಈಗ ಅಲ್ಲಾನೇ ಸಂಪೂರ್ಣ, ಅಲ್ಲ ಮಾತ್ರ ದೇವರು ಅಂತ ಹೇಳುವಂತ ಒಂದು ಹೆಣ್ಮಗಳ ವಾದವನ್ನು ಕೇಳಿದೆ ನಾನು. ಯಾಕೆಂತಂದ್ರೆ ಇಲ್ಲಿಲ್ಲ ನಮ್ಮ ರಾಮ ಯಾರು, ಕೃಷ್ಣ ಯಾರು, ನಮ್ಮ ದೇವತೆ ಏನು, ನಮ್ಮ ನಂಬಿಕೆ ಏನು, ನಮ್ಮ ಸನಾತನತೆ ಏನು,
ನಮ್ಮ ಕಲ್ಚರ್ ಏನು, ನಮ್ಮ ಸಂಪ್ರದಾಯ ಏನು. ವಿಜ್ಞಾನದ ಆವಿಷ್ಕಾರ ಆಗದೇ ಇದ್ದಂಥ ಸಂದರ್ಭದಲ್ಲೇ ಜ್ಯೋತಿಷ್ ಶಾಸ್ತ್ರದ ಹೆಸರಿನಲ್ಲಿ ಖಗೋಳವನ್ನು ಅಳೆದವ್ರು ನಾವು. ಇಡೀ ಪ್ರಪಂಚದ ಪ್ರತಿಯೊಂದು ಸಂಶೋಧನೆಯ ಹಿಂದೆ ನಮ್ಮ ಚಿಂತನೆ ಇದೆ, ನಮ್ಮ ಸಂಸ್ಕೃತಿ ಇದೆ, ನಮ್ಮ ಬುದ್ಧಿವಂತಿಕೆ ಇದೆ. ಇವತ್ತು ಅಣುಬಾಂಬು ಅಂತೇವೆ ನಾವು, ಅವತ್ತೇ ಬ್ರಹ್ಮಾಸ್ತ್ರವನ್ನ ಕಂಡಿಡಿದವರು. ಪುಷ್ಪಕ ವಿಮಾನದ ಇಡೀ ವಿವರಣೆಗಳನ್ನ ಕೊಟ್ಟವ್ರು ನಾವು. ಇವತ್ತೆಲ್ಲಿದೆ ಇಂಥ ಒಂದು ದುಸ್ಥಿತಿ, ಸಂಸಾರದ ದುಸ್ಥಿತಿ, ಹೆತ್ತವರ ದುಸ್ಥಿತಿ, ಹೆತ್ತವರ ಅವಜ್ಞೆ, ಹೆತ್ತವರ ಬೇಜವಾಬ್ದಾರಿತನ, ದಾರಿಯಲ್ಲಿ ಹೋಗುವ ಮಾರಿಯನ್ನ ನಮ್ಮ ಹೆಣ್ಣು ಮಕ್ಕಳ ಹೊಕ್ಕಳು ಮುಟ್ಲಿಕ್ಕೆ ಕರೆಸಿದ್ದು, ಇವೆಲ್ಲವೂ ಯಾವುದೋ ಒಬ್ಬ ದರಿದ್ರ ಪರಪುರುಷ ಮೇಕಪ್, ಸೀರೆ ಅಥವಾ ಇನ್ನೊಂದು ಮಗದೊಂದ ಹೆಸರಿನಲ್ಲಿ ಬರುವುದರ ಆ ವ್ಯಕ್ತಿಯ ಎದುರು ಒಂದು ಖಾಸಗಿ ರೂಮಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನ ಬೆತ್ತಲೆ ಆಗಿಸ್ಲಿಕ್ಕೆ ಹೆತ್ತವರೇ ಬಿಡ್ತಾರೆ ಅಂತಂದ್ರೆ ಇದಕ್ಕಿಂತ ಕ್ಷುದ್ರತೆ ಇನ್ನೊಂದೇನಿದೆ ರೀ? ಹೆತ್ತವರು ಅಂತ ಹೇಳ್ಕೊಳ್ಳಿಕ್ಕೆ, ಹಿರಿಯರು ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗ್ಬೇಕು ನಮ್ಗೆ. ಸಣ್ಣ ವಿಚಾರ ಅಂತ ಭಾವಿಸಬಹುದಲ್ಲ, ಇದು ಮೂಲ ವಿಚಾರ. ನೆನಪಿಡಿ, ಅತ್ಯಂತ ನೋವಿನಿಂದ ನಿಮ್ಮೊಳಗೆ ನಾನೊಬ್ಬನಾಗಿ, ನಾನೇನು ಈ ಸಮಾಜದಿಂದ ಪ್ರತ್ಯೇಕವಾಗಿ ನಿಲ್ಲಲಾರೆ, ನಿಮ್ಮಿಂದ ಆಗುವ ತಪ್ಪು ನನ್ನಿಂದಲೂ ಆಗ್ತಾ ಇದೆ, ಆಗಬಹುದು. ನಾವೆಲ್ಲರೂ ಸೇರಿ ಇದನ್ನ ಗಂಭೀರವಾಗಿ ಯೋಚನೆ ಮಾಡದೇ ಇದ್ರೆ, ನಾನು ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ. ನಮ್ಮ ಮನೆಯ ಮದುವೆ ಸಂಭ್ರಮ ಕಾರ್ಯಕ್ರಮ, ಇದಕ್ಕೆ ಒಬ್ಬ ಅಬ್ದುಲ್ಲನನ್ನ ನಾವು ಕರೆಸ್ತೇವಲ್ಲ, ಅವರ ಶಾದಿ ಅಥವಾ ಅವರ ಕಾರ್ಯಕ್ರಮ, ಅವರ ಇದು ಒಂದು ಹೆಣ್ಣು ಮಗಳನ್ನ ತಯಾರು ಮಾಡ್ಲಿಕ್ಕೆ, ಸಾರಿ ಉಡಿಸ್ಲಿಕ್ಕೋ, ಇನ್ನೊಂದು ಉಡಿಸ್ಲಿಕ್ಕೋ, ಬುರ್ಕ ಹಾಕ್ಲಿಕ್ಕೋ, ಎಂಥದೊಂದು ಹಾಕ್ಲಿಕ್ಕೋ ನಮ್ಮ ಹಿಂದೂ ಹುಡುಗರನ್ನ ಅವ್ರು ಎಲ್ಲಾದ್ರೂ ಕರೆಸಿದ ಉದಾಹರಣೆ ಇದೆಯಾ? ತೋರಿಸಿ. ಚಪ್ಪಲಿ ಅಂಗಡಿಯಲ್ಲಿ ಗಮನಿಸಿದ್ದೇನೆ, ಆ ಹೆಣ್ಮಗಳಿಗೆ ಚಪ್ಪಲಿ ಹಾಕ್ಬೇಕಾದ್ರೆ ಅವ್ನು ಪಾದ ಮುಟ್ಟಿ ಅಲ್ಲಿ ಚಪ್ಪಲಿ ಹಾಕ್ಲಿಕ್ಕೆ ಅವ್ರು ಹಿಂದೆಟ್ಟು ಹಾಕ್ತಾರೆ, ಬಿಡುದಿಲ್ಲ. ಗೊತ್ತಾ ನಿಮ್ಗೆ? ಅದು ಫೆನೆಟಿಕ್ ಅಂತ ಅನಿಸ್ಬೋದು, ಆದ್ರೆ ಅದು ಶಿಸ್ತು. ಅವ್ರು ಅದನ್ನು ಉಳಿಸ್ಕೊಂಡಿದ್ದಾರೆ. ಬೇರೆಯವ್ರ ಮನೆ ಹೆಣ್ಮಕ್ಳ ಹೊಕ್ಕಳಿಗೆ, ಮುಡಿಗೆ, ಎದೆಗೆ ಕೈ ಹಾಕ್ತಾರೆ ಅವರು. ಅವ್ರ ಮನೆ ಹೆಣ್ಮಕ್ಳನ್ನ ಪ್ರೊಟೆಕ್ಟಿವ್ ಆಗಿ ಇಟ್ಟಿದ್ದಾರೆ ಅವರು. ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಹೋಗಿ ಕಣ್ಣೊಡ್ದೋ ಇನ್ನೊಂದೋ ಮಾಡೋ ಮದುವೆ, ಒಬ್ಬರು ಲವ್ ಮಾಡಿ ಅವರನ್ನು ಎಳ್ಕೊ ಬಂದು ಇಲ್ಲಿ ದನದ ಮಾಂಸ ತಿನ್ನಿಸಿ ಅವರನ್ನು ಮತಾಂತರ ಮಾಡ್ತಾರೆ. ಅವ್ರ ಮನೆ ಹೆಣ್ಮಕ್ಳು ಸುರಕ್ಷಿತವಾಗಿದ್ದಾರೆ. ನಮಗಿದು ಅರ್ಥ ಆಗೋದು ಬೇಡವಾ? ಮೇಲ್ಮುಖ ಮಾಡಿ ಉಗಿದ್ರೆ ಮುಖದ ಮೇಲೆ ಬೀಳುತ್ತೆ. ಸಮಸ್ಯೆಯ ಪರಿಹಾರ ಹೊರಗಡೆ ಇಲ್ಲ, ಸಮಸ್ಯೆಗೆ ಪರಿಹಾರ ನಮ್ಮ ಒಳಗಡೆ ಇದೆ. ಯಾಕೆಂದ್ರೆ ನಾವೇ ಸಮಸ್ಯೆಯನ್ನ ಆಹ್ವಾನಿಸಿದ್ದು, ನಾವೇ ಸಮಸ್ಯೆಯನ್ನ ಹುಟ್ಟು ಹಾಕಿಕೊಂಡದ್ದು, ನಾವೇ ರಾಕ್ಷಸರ ಕೈಯಲ್ಲಿ ನಮ್ಮ ಹೆಣ್ಮಕ್ಳನ್ನ ಕೊಟ್ಟಿದ್ದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು, ದಯವಿಟ್ಟು ಅರ್ಥ ಮಾಡ್ಕೋಬೇಕು. नमस्ते। मिस इंडिया अर्थ का ताज, ग्लैमर की दुनिया, लेकिन इसके पीछे छिपी एक दर्दनाक दास्तां। मिस इंडिया अर्थ 2019 की विजेता साइली सुर्वे ने अपने ही पति पर गंभीर आरोप लगाए हैं। पुणे की मॉडल और मिस इंडिया अर्थ 2019 की विजेता साइली सुर्वे ने प्रेस कॉन्फ्रेंस करके अपनी शादी को लेकर चौंकाने वाले खुलासे किए हैं। साइली का आरोप है कि उन्होंने 2017 में बिजनेसमैन आतिफ तासे से लव मैरिज की थी, लेकिन शादी के लिए उन्हें धर्म परिवर्तन करना पड़ा। ध्यान से सुनिए, शादी के लिए धर्म परिवर्तन करना पड़ा क्योंकि शादी हुई थी आतिफ तासे से, और यहीं से शुरू हुआ अत्याचार का सिलसिला। साइली का दावा है कि शादी के बाद उनका रिश्ता धीरे धीरे हिंसा और प्रताड़ना में बदल गया। उन्होंने कहा कि उन्हें लगातार गालियां, मानसिक उत्पीड़न और मारपीट का सामना करना पड़ा। साइली ने इसे लव जिहाद का मामला बताते हुए कहा कि वो कई सालों तक बच्चों के लिए सब कुछ सहती रही, लेकिन हालात इतने खराब हो गए कि उन्हें अलग होने का फैसला लेना पड़ा। अब साइली ने घर वापसी कर ली है, यानी फिर से हिंदू धर्म अपना चुकी हैं और अपना नाम बदलकर आध्या सुर्वे रख लिया है। ये वीडियो उन हिंदू लड़कियों तक पहुंचा देना जो अपने आतिफ, असलम, अली, शादाब, शहबाज के लिए अपने परिवार के लोगों से लड़ती हैं, अपना धर्म छोड़ देती हैं और अंधा भरोसा आंख पर पट्टी बांधकर करती हैं, लेकिन बदले में क्या मिलता है
इस वीडियो को दोबारा से सुन लेना। लव मैरिज था। मुझे कन्वर्जन करना पड़ा क्योंकि अगर शादी करनी है तो उसके लिए निकाह करना ज़रूरी है, कन्वर्ट होना ज़रूरी है। तो वो पहले प्रोसीजर हुई। उसके बाद जैसे मैं रहते गई, एक 24 घंटा जब आप एक इंसान के साथ रहते हो तब आपको उसकी आदतें समझ में आती है और बैकग्राउंड का अंदाज़ा होता है। वैसे चीज़ें समझते आई। मैंने बहुत बार कोशिश की कि मैं इससे बाहर निकलूँ, लेकिन कई बार मैंने ऐसा सोचा कि अब जब मैंने डिसीजन ले लिया है या मेरा बच्चा है तो मुझे कहीं ना कहीं कोशिश करनी चाहिए कि ये रिश्ता आगे जाए। लेकिन एक लिमिट होती है टॉलरेट करने की, सहन करने की, जो मेरी ख़त्म हो चुकी है। क्योंकि 24 घंटा जब आपको गालियों के अलावा बातें नहीं सुनने मिलती, मारपीट के अलावा बिना कोई गलती के मारपीट की जाती है आपके साथ और जिसकी आपको आदत नहीं होती है, तो वो नॉर्मलाइज हो जाती है वो चीज़ें। और मैं नहीं चाहती थी कि मेरे बच्चों के सामने ये सब हो। ट्राई किया बहुत बार, लेकिन वो सॉरी मैनिपुलेशन के चक्कर में कई बार फिर मैं वापस गई सोच के कि जाने दो, एक मौका और दे देते हैं। करते करते 10 साल हो गए, लेकिन आज मेरी ताकत ख़त्म हो चुकी है। आपने कहा कि लव मैरिज किया था, लेकिन जिस प्रकार से आपको मैनिपुलेट किया, आपको लगता है कि एक लव जिहाद का एक आपका मामला है? डेफिनेटली है। कई लोग इस पे मना भी करते हैं और बोलते हैं कि जब इसने खुद ही किया है तो आज क्या बोलना। लेकिन जब किया था तब इतनी समझ नहीं थी। मैं एक भरोसे से गई थी, एक अच्छा इंसान है समझ के गई थी। इतना बड़ा डिसीजन मैंने लिया था, नहीं तो मैं नहीं लेती। तो ये सारी चीज़ें इस धर्म में डेफिनेटली होती है। शादी से पहले क्या करती थी आप? शादी से पहले आप क्या करती थी? इनके संपर्क में कैसे आए? शादी से पहले जब मेरी शादी हुई तब मैं पैजेंट्री में थी और ट्रेनिंग ली थी। मैंने मास्टर्स किया हुआ है, डिप्लोमा एंड मास्टर्स किया हुआ है एविएशन में। उसके बाद तुरंत जब मैं 20 साल की थी, 20-21 साल की थी, तब मेरी शादी हो गई। और शादी के बाद से लेके आज तक मैं हाउसवाइफ थी, घर पे ही थी।